ವಿರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ.
ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ಗ್ರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತಾ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡಿದ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ಗ್ರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತಾ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡಿದ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ಗ್ರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತಾ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡಿದ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ. ಗ್ರಾಮದ ನಂತರ ಮತ್ತೆ ಸ್ವಾಗತ. ಚಾಕುವಿನಿಂದ ಚುಚ್ಚಿ ಪತ್ನಿಯನ್ನೇ ಕೊಂದಿದ್ದಾನೆ ಒಬ್ಬ ಪತಿ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. 30 ವರ್ಷದ ಗೀತಾ ಇವರು ಕೊಲೆ ಆದಂತವರು. ನವೀನ್ ಎಂಬಾತ ಕೊಲೆ ಮಾಡಿದ್ರು. ಪದೇ ಪದೇ ನವೀನ್ ಗೀತಾ ನಡುವೆ ಗಲಾಟೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ಪತ್ನಿ 20 ಸಾರಿ ಚಾಕು ಇರಿತ. ಕಾರಣ ಗಲಾಟೆ ಗಲಾಟೆ ಗಲಾಟೆ. ಕೊರಟಗೆರೆಯ ಅಮೃತಗಿರಿ ಗ್ರಾಮದ ನವೀನ್ 25 ವರ್ಷ ಈತನಿಗೆ. ಮಂಡ್ಯ ಜಿಲ್ಲೆಯ ಗಣನೂರು ಗ್ರಾಮದ ಗೀತಾ 22 ವರ್ಷ. ಈ ರೀತಿ ಒಂದು ಘಟನೆ ನಡೆದಿದೆ.